ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ. ಸಂಚಿಕೆಯ ಆರಂಭದಲ್ಲಿ ಆದಿಯವರು ಬೆಡ್ ಮೇಲೆ ಕೂತ್ಕೊಳ್ತಾ ಆ ಒಂದು ಘಟನೆ ಎಷ್ಟು ಬದಲಾವಣೆ ತಂದುಬಿಡುತ್ತೆ ಅಲ್ವಾ. ಆ ಒಂದು ಘಟನೆ ಇಡೀ ಮನ್ಸುಗಳನ್ನೇ ಹೊಡೆದ್ಬಿಡ್ತು ಅಂತ ಯೋಚನೆ ಮಾಡ್ತಾ, ನಿನ್ನೆ ಇದ್ದಂಥ ಸ್ನೇಹ ಎಂದೂ ಬಿಡೋಕ್ಕಾಗದೇ ಇರೋವಂತಹ ಸ್ನೇಹ ಅದು, ಆದರೆ ಇವತ್ತು ಅಂತ ಯೋಚನೆ ಮಾಡ್ತಾ ಕುಸುಮ ಅವರು ಭಾಗ್ಯನ ಕೈಯಲ್ಲಿ ಆದಿಯವ್ರಿಗೆ ಕಟ್ಟಿಸಿದಂತಹ ಫ್ರೆಂಡ್ಶಿಪ್ ಬ್ಯಾಂಡ್ನ ಆದಿಯವರು ತೆಗೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಭಾಗ್ಯ ಅವರು ಈ 35 ವರ್ಷಗಳ ನಂತರ ಸ್ನೇಹ ಅಂತ ಆಗೋದೇ ಅಪರೂಪ. ಅದರಲ್ಲೂ ನನಗೆ ಆದಿಯವರ ಸ್ನೇಹ ಆಗಿದೆ, ಅದು ಆದಿಯವರಿಂದ ಮಾತ್ರ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಆದಿಯವರು ನನ್ನ ಜೊತೆ ನಿಂತು ನನ್ನನ್ನು ಮೇಲೆ ಎತ್ತಿದ್ದಾರೆ. ನಾನು ಇವ್ರ ಫ್ರೆಂಡ್ಶಿಪ್ನ ನನ್ನ ಪ್ರಾಣ ಇರೋವರೆಗೂ ಕಾಪಾಡ್ಕೋತೀನಿ ಅಂತ ಭಾಗ್ಯ ಅವರು ಹೇಳಿದ್ದನ್ನು ಆದಿಯವರು ನೆನಪು ಮಾಡಿಕೊಂಡು ಆ ಫ್ರೆಂಡ್ಶಿಪ್ ಬ್ಯಾಂಡ್ನ ತೆಗೆದೇ ಆದಿಯವರು ಹಾಗೆ ಬಿಟ್ಬಿಡ್ತಾರೆ. ಈ ಕಡೆ ಪೂಜಾ ಮತ್ತು ಭಾಗ್ಯ ಅವರು ತರಕಾರಿ ತೊಗೊಂಡು ಬರ್ತಾ ಇರಬೇಕಾದ್ರೆ ಪೂಜಾ ಎಲ್ಲ ತರಕಾರಿ ತೊಗೊಂಡು ಆಯಿತು, ಕ್ಯಾರೆಟ್ ಒಂದು ಬಾಕಿ ಇದೆ ಅಂತ ಹೇಳಿದಾಗ ಪೂಜಾ ಅಕ್ಕ ಅಲ್ಲಿದೆ ಅಲ್ಲಿ ತೊಗೊಳ್ಳೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಭಾಗ್ಯ ಮತ್ತು ಪೂಜಾ ಇಬ್ಬರು ಮಾರ್ಕೆಟ್ ಒಳಗಡೆ ಹೋಗ್ತಾರೆ. ಭಾಗ್ಯ ಅವರು ಕ್ಯಾರೆಟ್ನ ತಗೋತಾ ಇರಬೇಕಾದ್ರೆ ಆ ಮಾರ್ಕೆಟ್ ಒಳಗಡೆ ಒಬ್ಬ ಹೆಂಗಸು ಹೇಳ್ತಾರೆ, ಭಾಗ್ಯ ಏನು ಭಾಗ್ಯ, ನನ್ನ ಅಂಗಡಿಗೆ ತರಕಾರಿ ತೊಗೊಳ್ಳೋದಕ್ಕೆ ಬರೋದೇ ಬಿಟ್ಬಿಟ್ಟೆ, ಬೇರೆ ಅಂಗಡಿನಲ್ಲಿ ತೊಗೋತಾ ಇದೆಯಾ ಅಂತ ಕೇಳ್ತಾರೆ. ಆಗ ಭಾಗ್ಯ ಅವರು, ಇಲ್ಲ ಅಕ್ಕ ಹಾಗೇನಿಲ್ಲ, ಇದು ಒಂದೊಂದು ಸರಿ ಒಂದೊಂದು ಕಡೆ ತೊಗೊತೀನಿ, ಯಾರಿಗೂ ಬೇಜಾರಾಗಬಾರ್ದು ಅಂತ ಅಷ್ಟೇ ಅಂತ ಭಾಗ್ಯ ಅವರು ಅವ್ರಿಗೆ ಹೇಳಿದಾಗ ಅವ್ರು ಹೇಳ್ತಾರೆ, ಭಾಗ್ಯ ನಿನ್ನನ್ನು ಟಿ ವಿನಲ್ಲಿ ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ, ಕಷ್ಟದಿಂದ ಬೆಳೆದಿರೋರಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿರೋದು ಭಾಗ್ಯ, ಅದಕ್ಕೆ ಉದಾಹರಣೆ ನೀನೇ ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಇನ್ನೊಬ್ರು ಹೇಳ್ತಾರೆ, ಇದೇನಕ್ಕ ನೀವು ಬರೀ ಟಿ ವಿಲಿ ಬಂದಿರೋ ವಿಷಯ ಮಾತ್ರ ಹೇಳ್ತಾ ಇದ್ದೀರಾ, ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿರೋ ವಿಷಯ ನಿಮಗೆ ಗೊತ್ತಿಲ್ವಾ, 1 ನಿಮಿಷ ಇರಿ ತೋರಿಸ್ತೀನಿ ಅಂತ ಪೇಪರ್ನ ತಗೊಂಡು ತೋರಿಸ್ತಾರೆ. ಎಲ್ಲರೂ ಆಶ್ಚರ್ಯದಿಂದ ಪೇಪರ್ನ ನೋಡ್ತಾ ಇರ್ತಾರೆ. ಅವರು ಪೇಪರ್ನ ನೋಡ್ತಾ ಆ ಪೇಪರ್ನ ಭಾಗ್ಯ ಹತ್ರ ಕೊಡ್ತಾರೆ. ಭಾಗ್ಯ ಆ ಪೇಪರ್ನ ಓದಬೇಕಾದ್ರೆ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ನ ಒಂದು ಸ್ಕೂಲ್ನ ದತ್ತು ತೊಗೊಂಡಿರೋ ವಿಚಾರ ಪೇಪರಲ್ಲಿ ಬಂದಿರುತ್ತೆ. ಭಾಗ್ಯ ಅದನ್ನು ಓದ್ತಾ ಇರ್ತಾರೆ. ಈ ಕಡೆ ಪೂಜಾ ಅಂತೂ ತುಂಬ ಖುಷಿಯಾಗಿ ನೋಡ್ತಾ ಇರ್ತಾರೆ. ಆಗ ಭಾಗ್ಯ ಅವರು, ನೀವೆಲ್ಲರೂ ನೋಡಿ ಖುಷಿ ಪಡೋದು ನನಗೆ ಖುಷಿನೇ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದವರು, ಅಂದಾಗೆ ಭಾಗ್ಯ ಅವತ್ತು ನಿನ್ನ ಜೊತೆ ತರಕಾರಿ ತಗೊಳ್ಳೋದಕ್ಕೆ ಬಂದಿದ್ರಲ್ಲ ಅವರೇ ತಾನೇ ಅಂತ ಕೇಳ್ತಾರೆ. ಆಗ ಭಾಗ್ಯ ಅವರು, ಹೌದಕ್ಕ, ಅವತ್ತು ನಾನು ಅವ್ರನ್ನ ನೋಡಿ ನಮ್ಮ ಥರದ ವ್ಯಕ್ತಿನೇ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಅಷ್ಟು ದೊಡ್ಡ ಮನೆಗೆ ಸೇರಿದವರ ಅಂತ ಪೂಜನ ಮತ್ತು ಭಾಗ್ಯನ ಅವರು ಕೇಳ್ತಾರೆ. ಆಗ ಭಾಗ್ಯ ಅವರು ಅವ್ರು ಹೇಳೋ ಮಾತನ್ನು ಕೇಳಿ ಆಶ್ಚರ್ಯ ಪಡ್ತಾ ಇರ್ತಾರೆ. ನನಗಂತೂ ನಂಬಕ್ಕಾಗ್ತಿಲ್ಲ ಅಪ್ಪ ಅಂತ ಆ ಹೆಂಗಸು ಹೇಳಿದಾಗ ಭಾಗ್ಯ ಅವರು, ಅದೇನೋ ಸರಿ ಅಕ್ಕ, ಅವ್ರು ಇರೋ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಅವರು ಅಷ್ಟು ದೊಡ್ಡ ಮನೆತನಕ್ಕೆ ಸೇರಿದವರು ಅಂತಲೇ ಅನ್ಸಲ್ಲ, ಒಂದ್ಸರಿ ಅವ್ರು ಬಂದಾಗ ಕರ್ಕೊಂಡು ಬಾ ಅಂತ ಅವರು ಹೇಳಿದಾಗ ಈ ಕಡೆ ಪೂಜಾ ಅವರು, ಅವ್ರಿನ್ ಬರಲ್ಲ ಅಂತ ಪೂಜಾ ಹೇಳಿದಾಗ ಆ ಹೆಂಗಸು, ಬರಲ್ವಾ ಯಾಕೆ ಅಂತ ಕೇಳಿದಾಗ ಭಾಗ್ಯ ಅವರು, ಹಂಗೇನಿಲ್ಲ ಅಕ್ಕ ಬರ್ತಾರೆ, ಅವ್ರು ಈ ಕಡೆ ಬಂದಾಗ ನಾನು ಕರ್ಕೊಂಡು ಬರ್ತೀನಿ, ಅವಳೇನೋ ಸುಮ್ಮನೆ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಭಾಗ್ಯ ಅವರು ತರಕಾರಿ ತಗೊಂಡು ಹೊರಡ್ತಾರೆ. ಈ ಕಡೆ ಕಿಶನ್ ಅವರು ಕಿಚನಲ್ಲಿ ಕಾಫಿ ಮಾಡ್ಕೊತಾ ಇರ್ತಾರೆ. ಅಲ್ಲಿಗೆ ಕನ್ನಿಕಾ ಬಂದು, ಓಹೋ ಹೆಂಡತಿ ಇಲ್ಲ ಅಂತ ಬೆಳಗ್ಗೆನೆ ಕಾಫಿ ಮಾಡ್ಕೊತಿದ್ದಾರೆ ಸಾಹೇಬ್ರು ಅಂತ ಮಾತಾಡ್ಕೊತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಇವನ್ ಮನ್ಸು ಹೆಂಡತಿ ಕಡೆ ವಾಲ್ಬಾರ್ದು, ಆ ಥರ ಫಿಟ್ಟಿಂಗ್ ಇಡಬೇಕು ಅಂತ ಯೋಚನೆ ಮಾಡ್ಕೊತಾ ಪ್ಲಾನ್ ಮಾಡಿಕೊಂಡು ಕಿಚನ್ ಹತ್ರ ಬರ್ತಾರೆ ಕನ್ನಿಕಾ ಅವರು. ಆಗ ಕಿಶನ್ನ ಕೇಳ್ತಾರೆ, ಓಹೋ ಏನು ಕಿಶನ್ ಬೆಳಗ್ಗೆನೆ ಕಾಫಿ ಮಾಡ್ತಾ ಇದ್ಯಾ, ಇನ್ನು ಹೆಂಡತಿ ಇನ್ನೂ ಎದ್ದಿಲ್ವಾ ಅಂತ ಕನ್ನಿಕಾ ಅವರು ಕೇಳಿದಾಗ ಕಿಶನ್ ಅವರು ಸುಮ್ಮನೆ ಏನು ಮಾತಾಡದೆ ಕಾಫಿ ಮಾಡ್ತಾ ಇರ್ತಾರೆ. ಆಗ ಕನ್ನಿಕಾ ಅವರು, ಆದರೂ ಗ್ರೇಟ್ ಕಣೋ ನೀನು, ಅವಳು ಅಷ್ಟೊಂದೆಲ್ಲ ಮಾಡಿದ್ರು ಅವಳು ಮಲಗಿರೋ ಜಾಗಕ್ಕೆ ಕಾಫಿ ತಗೊಂಡೋಗಿ ಕೊಡ್ತೀಯಲ್ಲ, ನಿಂತರ ಗಂಡ ಸಿಗೋಕೆ ಪೂಜಾ ಪುಣ್ಯ ಮಾಡಿರ್ಬೇಕು ಅಂತ ಕನ್ನಿಕಾ ಹೇಳಿದಾಗ ಕಿಶನ್ ಅವರು, ಕನ್ನಿಕಾ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ, ಪೂಜಾ ಮನೇಲಿಲ್ಲ ಅಂತ ಕಿಶನ್ ಹೇಳಿದಾಗ ಕನ್ನಿಕಾ, ವಾಟ್ ಮನೇಲಿಲ್ವಾ, ಎಲ್ಲಿ ಹೋದ್ಲು? ಆಗ ಕಿಶನ್ ಅವರು, ಭಾಗ್ಯ ಅದಕ್ಕೆ ವಿಚಾರದಲ್ಲಿ ಸ್ವಲ್ಪ ಕೋಪ ಬಂತು, ಅದಕ್ಕೆ ಬಾಯಿಗೆ ಬಂದಂಗೆ ಬೈದೆ, ಅದಕ್ಕೆ ಭಾಗ್ಯ ಅದಕ್ಕೆ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಕನ್ನಿಕಾ ಅವರು, ವಾಟ್ ಅಕ್ಕನ ಮನೆಗೆ ಹೋಗಿದ್ದಾಳ, ಅಲ್ಲ ಗಂಡನ ಮನೇನ ಏನ್ ಅನ್ಕೊಂಡಿದ್ದಾಳೆ ಅವಳು, ಬೇಕಾದಾಗಿರೋದಕ್ಕೆ ಬೇಡದೆ ಇರುವಾಗ ಹೋಗೋದಕ್ಕೆ, ಅಲ್ಲ ಕಣೋ ಗಂಡನ ಮಾತಂದ್ರೆ ಲೆಕ್ಕಕ್ಕೆ ಇಲ್ವಾ, ಅಲ್ಲ ಕಣೋ ನೀನೇನ್ ತಪ್ಪಿಲ್ದೆ ಬೈದ, ಅವಳು ತಪ್ಪು ಮಾಡಿರೋದಕ್ಕೆ ನೀನ್ ಬೈದೆ, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದ್ರೆ ಅವಳಿಗೆ ಗಂಡ ಅಂದ್ರೆ ಬೆಲೆ ಗೌರವ ಪ್ರೀತಿ ಏನು ಇಲ್ಲ ಅಂತ ಅರ್ಥ. ಅದು ಸರಿ ಬಿಡು, ತಾಳಕ್ಕೆ ತಕ್ಕಂತೆ ಕುಣಿಯೋ ಅಂತ ಗಂಡ ಇದ್ರೆ ಭಯ ಭಕ್ತಿ ಎಲ್ಲಿರುತ್ತೆ ಹೇಳು ಅಂತ ಹೇಳಿದಾಗ ಕಿಶನ್ ಅವರು, ಕನ್ನಿಕಾ ಅಂತ ಕೇಳ್ತಾರೆ. ಆಗ ಕನ್ನಿಕಾ ಅವರು, ನನಗೆ ಸುಮ್ಮನೆ ಇರೋದಕ್ಕೆಲ್ಲ ಆಗಲ್ಲ ಕಿಶನ್, ತಪ್ಪು ಮಾಡಿರೋದು ಅವಳು, ಬೈದ್ರು ಬೈಸ್ಕೊಂಡು ಸುಮ್ಮನೆ ಇರಬೇಕು, ಅದ್ ಬಿಟ್ಟು ಈ ಥರ ಮನೆ ಬಿಟ್ಟು ಹೋದ್ರೆ ಏನು ಸರಿ ಇರುತ್ತೆ ಹೇಳು,
ಹೋ ಈ ಥರ ಎಲ್ಲ ಮಾಡಿದ್ರೆ ನೀನು ಓಡೋಗಿ ಅವಳು ಕಾಲು ಹಿಡಿತೀಯ ಅಂತ ಗೊತ್ತು, ಅದಕ್ಕೆ ಈ ಥರ ಎಲ್ಲ ಮಾಡಿದ್ದಾಳೆ. ಆಗ ಕಿಶನ್ ಅವರು ವಾಟ್, ನಾನು ಹೋಗಿ ಅವಳ ಕಾಲನ್ನ ಹಿಡಿಬೇಕಾ ಅಂತ ಕೇಳ್ತಾರೆ. ಆಗ ಕನ್ನಿಕಾ ಹಾಂ, ಯಾಕಂದರೆ ನೀನು ಅವಳನ್ನ ತುಂಬ ಪ್ರೀತಿ ಮಾಡ್ತೀಯಲ್ಲ ಅದಕ್ಕೆ. ಪಾಪ ನಿನಗೂ ಅವಳನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ವಲ್ಲ, ನಿನ್ನ ವೀಕ್ ಪಾಯಿಂಟ್ ಅವಳಿಗೆ ಪ್ಲಸ್ ಪಾಯಿಂಟ್. ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಸಂಜೆವರೆಗೂ ಸುಮ್ಮನೆ ಇರ್ತೀಯಾ, ಆಮೇಲೆ ಅವಳನ್ನ ಮಿಸ್ ಮಾಡ್ಕೊತೀಯಾ ಅಂತ. ಆಮೇಲೆ ನೀನು ಅವಳನ್ನ ಪೂಜಾ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾ ಅವಳನ್ನ ಹಗ್ ಮಾಡ್ಕೊತೀಯ. ಅವಳು ನೀನು ಆ ಥರ ಹೇಳಲಿ ಅಂತ ವೆಯ್ಟ್ ಮಾಡ್ತಿದ್ದಾಳೆ. ಇನ್ನೊಂದು ವಿಷಯ ಗೊತ್ತಾ, ನೀನು ಅಂತವನೇ, ಹೋಗು ಹೋಗು ಅಂತ ಹೇಳಿದ ತಕ್ಷಣ ಕಿಶನ್ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆಗ ಕನ್ನಿಕ್ ಅವರು ಅಲ್ವಾ ಕಿಶನ್, ನಾನು ಹೇಳಿದ್ದೆಲ್ಲ ನಿಜ ತಾನೇ? ಆಗ ಕಿಶನ್ ಅವರು ಕನ್ನಿಕಾ ಪ್ಲೀಸ್ ಸುಮ್ಮನೆ ಇರ್ತೀಯಾ, ಮೊದಲೇ ಬೇಜಾರಲ್ಲಿದ್ದೀನಿ, ಮತ್ತೆ ಬೇಜಾರು ಮಾಡಬೇಡ. ಕನ್ನಿಕಾ ಹೋ ಹೆಂಡ್ತಿನ ಬೈದ್ರೆ ನಿನಗೆ ಬೇಜಾರಾಗುತ್ತೆ ಅಲ್ವಾ? ನನಗೇನು ಅವಳು ಶತ್ರು ಅಲ್ಲ, ಬಟ್ ಈ ಥರ ಬಿಹೇವ್ ಮಾಡಿದ್ರು ಅಲ್ವಾ, ಅದಕ್ಕೆ ನನಗೆ ಬೇಜಾರಷ್ಟೇ. ಆಗ ಕಿಶನ್ ಅವರು ಮೊದಲೇ ಇರಿಟೇಷನಲ್ಲಿ ಇದ್ದೀನಿ, ಯಾಕೆ ಟೆಗರ್ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಕನ್ನಿಕ್ ಅವರು ಕಿಶನ್ ಕೈಲಿ ಕಾಫಿ ಕೊಟ್ಬಿಟ್ಟು ಟೆಗರ್ ಮಾಡ್ತಿಲ್ಲ ಕಣೋ, ನನ್ನ ಬ್ರೋನ ಟೆಗರ್ ಮಾಡ್ತಿರೋದು ನನಗೆ ತುಂಬ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ನನಗೆ ತುಂಬ ಇರಿಟೇಷನ್ ಆಗ್ತಾ ಇದೆ. ಆಗ ಕಿಶನ್ ಅವರು ಯಾರು ನನ್ನ ಇರಿಟೇಷನ್ ಮಾಡ್ತಾ ಇರೋದು ಅಂತ ಕನ್ನಿಕ್ ಅವ್ರನ್ನ ಕೇಳ್ತಾರೆ. ಕನ್ನಿಕ್ ಅವರು ನಿನಗೆ ಗೊತ್ತಾಗ್ಲಿಲ್ವೇನೋ, ಅವಳೇ ತಪ್ಪು ಮಾಡಿ ಮನೆ ಬಿಟ್ಟು ಹೋಗಿ ಆಟಿಟ್ಯೂಡ್ ತೋರಿಸ್ತಾ ಇದ್ದಾಳೆ. ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಅವಳಿಗೊಂದು ಕಾಲ್ ಮಾಡಿ ನೋಡು, ಅವಳು ಕಾಲ್ ಪಿಕ್ ಮಾಡಲ್ಲ. ನನ್ನ ಗಂಡಂಗೆ ನನ್ನ ಬಿಟ್ಟಿರೋದಕ್ಕಾಗದೆ ಅವನೇ ಕಾಲ್ ಮಾಡ್ತಿದ್ದಾನೆ ಅಂತ ಅನ್ಕೊಂತ ಸುಮ್ಮನಿರ್ತಾಳೆ. ಬೇಕಿದ್ರೆ ನೀನು ಕಾಲ್ ಮಾಡಿ ನೋಡು, ಅವಳು ಕಾಲ್ ಪಿಕ್ ಮಾಡಲ್ಲ, ಮತ್ತೆ ಆಟಿಟ್ಯೂಡ್ ತೋರಿಸ್ತಾಳೆ ಅಂತ ಕನ್ನಿಕಾ ಹೇಳಿದಾಗ ಕಿಶನ್ ಅವರು ಇಲ್ಲ ನಾನು ಕಾಲ್ ಮಾಡಲ್ಲ. ಆಗ ಕನ್ನಿಕ್ ಅವರು ನಿನ್ನ ಈ ಡ್ರಾಮಾ ಎಲ್ಲ ಒನ್ ಡೇ ಅಷ್ಟೇ, ನೆಕ್ಸ್ಟ್ ಡೇ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೆ, ಆಮೇಲೆ ನೀನೇ ಅವಳನ್ನ ಬಿಟ್ಟಿರೋದಕ್ಕಾಗದೆ ಅವಳ ಹತ್ರ ಹೋಗಿ ತಪ್ಪಾಯಿತು ಅಂತ ಹೇಳಿ ಪಸ್ಕಿ ಹೊಡಿತೀಯ, ಆಮೇಲೆ ರೆಡ್ ಕಾರ್ಪೆಟ್ ಹಾಕಿ ಮನೆಗೆ ಕರ್ಕೊಂಡು ಬರ್ತೀಯ. ಅಲ್ಲ ಕಿಶನ್, ನಿನಗೆ ಸ್ವಲ್ಪನೂ ಸ್ವಾಭಿಮಾನನೇ ಇಲ್ವಾ ಅಂತ ಕಿಶನ್ನ ಕೇಳಿದಾಗ ಕಿಶನ್ ಅವರು ತುಂಬ ಕೋಪದಲ್ಲಿರ್ತಾರೆ. ಆಗ ಕನ್ನಿಕ್ ಅವರು ಹೋ ಬಿಡು, ಅದು ಗೊತ್ತಿರೋ ವಿಚಾರನೇ. ನನ್ನ ಪ್ರಕಾರ ಅವಳಿಗೆ ನಿನ್ನ ವೀಕ್ನೆಸ್ ತುಂಬ ಚೆನ್ನಾಗಿ ಗೊತ್ತು. ನನ್ನ ಗಂಡಂಗೆ ನನ್ನ ಬಿಟ್ಟಿರೋದಕ್ಕಾಗಲ್ಲ, ಅವ್ನು ನನ್ನ ಹುಡುಕೊಂಡು ಬಂದೇ ಬರ್ತಾನೆ ಅಂತ ಸುಮ್ಮನೆ ಕೂತಿರ್ತಾಳೆ. ಆಗ ಕಿಶನ್ ಅವರು ನೋ, ನಾನಂತೂ ಅವಳನ್ನ ಹುಡುಕೊಂಡು ಹೋಗೋದು ಇಲ್ಲ, ಕರ್ಕೊಂಡು ಬರೋದು ಇಲ್ಲ. ಗಂಡ ಅನ್ನೋ ಪ್ರೀತಿ ಅವಳಿಗಿದ್ರೆ ಅವಳೇ ವಾಪಸ್ ಬರ್ತಾಳೆ, ನಾನಂತೂ ಹೋಗೋದಿಲ್ಲ ಅಂತ ಕಿಶನ್ ಅವರು ಕಿಚನಿಂದ ಹೊರಟ್ಬಿಡ್ತಾರೆ. ಈ ಕಡೆ ಕನ್ನಿಕ್ ಅವರು ಅಂತೂ ಇಂತೂ ಬೆಂಕಿ ಹಚ್ಚಿದಾಯ್ತು, ಆ ಪೂಜಾ ಪರ್ಮನೆಂಟಾಗೆ ತವ್ರ ಮನೆಯಲ್ಲೇ ಇರಬೇಕು, ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಕನ್ನಿಕ್ ಅವರು ಪ್ಲಾನ್ ಮಾಡಿಕೊಡ್ತಾ ಕಿಚನ್ ಒಳಗಡೆ ನಿಂತಿರ್ತಾರೆ. ಈ ಕಡೆ ಭಾಗ್ಯ ಮತ್ತು ಪೂಜಾ ಬರ್ತಾ ಇರಬೇಕಾದ್ರೆ ಭಾಗ್ಯ ಅವರು ಅಲ್ಲ ಪೂಜಾ, ನೀನು ಯಾಕೆ ಅವ್ರ ಮುಂದೆ ಎಲ್ಲ ವಿಚಾರನೂ ಹೇಳೋದಕ್ಕೆ ಹೋದೆ ಅಂತ ಪೂಜಾನ ಕೇಳಿದಾಗ ಪೂಜಾ ಅವರು ಬೇಕು ಅಂತ ಹೇಳಿದ್ದಲ್ಲ ಅಕ್ಕ, ಮಿಸ್ ಆಗಿ ಅಂತ ಹೇಳಬೇಕಾದ್ರೆ ಭಾಗ್ಯ ಅವರು ಸರಿ ಬಿಡು, ಈ ವಿಷಯ ಇನ್ಮೇಲೆ ಆದಷ್ಟು ನಮ್ಮಲ್ಲೇ ಇರಲಿ ಆಯ್ತಾ ಅಂತ ಹೇಳಬೇಕಾದ್ರೆ ಭಾಗ್ಯ ಅವರು ಹಾಗೆ ಇನ್ನೊಂದು ವಿಷಯ ಪೂಜಾ, ನಿನ್ನ ಕಿಶನ್ ಜಗಳನ ಸರಿ ಮಾಡಿಕೊಂಡು ಆದಷ್ಟು ಬೇಗ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡು ಅಂತ ಭಾಗ್ಯ ಅವರು ಪೂಜಾಗೆ ಹೇಳಿದಾಗ ಪೂಜಾ ಅವರು ಅಂದರೆ ಏನಕ್ಕ ನಿನ್ನ ಮಾತಿನ ಅರ್ಥ, ನಾನು ನಿನಗೆ ಭಾರ ಆಗ್ತಿದ್ದೀನಾ ಅಂತ ಭಾಗ್ಯ ಅವ್ರಿಗೆ ಕೇಳಿದಾಗ ಭಾಗ್ಯ ಅವರು ಪೂಜಾ ಏನೇನೋ ಮಾತಾಡಬೇಡ್ವೆ, ನಾನು ಹೇಳ್ತಿರೋದೇ ಬೇರೆ, ನೀನು ಅರ್ಥ ಮಾಡ್ಕೊತಿರೋದೇ ಬೇರೆ. ನೋಡು, ಮದುವೆ ಆದಮೇಲೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಜಗಳ ಆಡೋದು ಸರಿ ಅಲ್ಲ ಅಂತ ಭಾಗ್ಯ ಅವರು ಪೂಜಾಗೆ ಹೇಳಿದಾಗ ಪೂಜಾ ಅವರು ಅಕ್ಕ ಇದೇನು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯನೇ ಇದು. ಸಣ್ಣ ವಿಷಯ ಯಾವಾಗ ಆಗ್ತಿತ್ತು ಗೊತ್ತಾ, ಭಾವ ಆವಾಗ ನಮ್ಮ ಮನೆ ಮೇಲ್ಗಡೆ ಮಿಡ್ಲ್ ಕ್ಲಾಸ್ ಜೀವನನ ಲೀಡ್ ಮಾಡುವಾಗ ಎಲ್ಲ ವಿಷಯನೂ ಅವಾಗಲೇ ಹೇಳಿದಿದ್ರೆ ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಆಗ ಭಾಗ್ಯ ಅವರು ಸಾಲ್ವ್ ಆಗ್ತಿರ್ಲಿಲ್ಲ ಪೂಜಾ, ಇನ್ನೂ ಜಾಸ್ತಿ ಆಗ್ತಾ ಇತ್ತು. ತಾಂಡವರು ಮತ್ತೆ ಆದಿಯವ್ರ ಮಧ್ಯೆ ಇದ್ದಂತಹ ಸಂಬಂಧ ಹಾಳಾಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಂಡವರು ಮನೆ ಹತ್ರ ಬಂದು ಈ ವಿಚಾರ ಎಲ್ಲೂ ಹೊರಗಡೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದೆ. ಆದರೆ ಈ ವಿಷಯದಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆ ವಿಷಯದಿಂದ ನಿನಗೆ ಇಷ್ಟೊಂದೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ಅಂತ ಭಾಗ್ಯ ಅವರು ಪೂಜಾಗೆ ಹೇಳ್ತಾರೆ. ಪೂಜಾ ಹತ್ರ ಸಾರಿ ಕೇಳ್ತಾರೆ. ಆಗ ಪೂಜಾ ಅವರು ಅಯ್ಯೋ ಅಕ್ಕ, ಸಾರಿ ಎಲ್ಲ ಯಾಕೆ ಕೇಳ್ತಾ ಇದೆಯಾ ನೀನು, ಕೇಳಲೇಬೇಕಲ್ವಾ ಪೂಜಾ, ನನ್ನಿಂದ ನೀನು ಮನೆ ಬಿಟ್ಟು ಬರೋ ಥರ ಆಯಿತು. ಆಗ ಪೂಜಾ ಅವರು ಅಯ್ಯೋ ಹಾಗೇನಿಲ್ಲ ಅಕ್ಕ, ನೋಡು ನನ್ನ ಕಿಶನ್ ಜಗಳನ ನೀನು ಸೀರಿಯಸ್ಸಾಗಿ ತಗೋಬೇಡ, ನಮ್ದೇನಿದ್ರು ಕೋಳಿ ಜಗಳ, ಅವನೇ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ, ನೋಡ್ತಾ ಇರು ಅಂತ ಭಾಗ್ಯಾಗಿ ಹೇಳಿದಾಗ ಭಾಗ್ಯ ಅವರು ಅಲ್ಲ ಪೂಜಾ, ನೀನೇ ಅವನ ಹತ್ರ ಜಗಳ ಆಡ್ಕೊಂಡು ಬಂದ್ಬಿಟ್ಟು ಈಗ ಅವನೇ ಬಂದು ಕರ್ಕೊಂಡು ಹೋಗ್ಲಿ ಅಂತ ಹೇಳೋದು ಎಷ್ಟು ಸರಿ ಹೇಳು ಅಂತ ಪೂಜಾಗೆ ಹೇಳಿದಾಗ ಪೂಜಾ ಅವರು ಅಕ್ಕ ಇದೇನು ದೊಡ್ಡ ವಿಷಯ ಅಲ್ಲ, ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರು, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ ಸರಿನಾ ಅಂತ ಪೂಜಾ ಅವರು ಭಾಗ್ಯಗೆ ಹೇಳ್ತಾ ಭಾಗ್ಯ ಮತ್ತೆ ಪೂಜಾ ಇಬ್ರು ಹೊರಡ್ತಾರೆ ಅಲ್ಲಿಂದ. ಈ ಕಡೆ ಪೂಜಾ ಅವರು ಫ್ರೆಶ್ ಅಪ್ ಆಗಿ ಬರ್ತಾ ಇರಬೇಕಾದ್ರೆ ರೂಮಲ್ಲಿ ಕಿಶನ್ ಅವ್ರದ್ದು ಫೋನ್ ಬರುತ್ತೆ. ಆಗ ಪೂಜಾ ಅವರು ಕಿಶನ್ ನನಗೆ ಗೊತ್ತು ಕಣೋ ನಿಂದೆ ಫೋನು ಅಂತ, ನಾನು ನಿನ್ನ ಹೆಂಡ್ತಿ ಕಣೋ, ನನಗೆ ನಿನ್ನ ಬಿಟ್ಟಿರೋ ನನ್ನನ್ನು ಸಾರಿ
ನಿನಗೆ ನನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ನನಗೆ ಗೊತ್ತು, ಆದರೆ ನಾನು ನಿನ್ನ ಹೆಂಡತಿ ಕಣೋ, ನಿನಗಿಂತ ಜಾಸ್ತಿ ಹಠ ನನಗಿರುತ್ತೆ. ನೀನೇ ಬಂದು ನನ್ನನ್ನು ಪೂಜಾ ಬಾ ಅಂತ ಕರ್ಕೊಂಡು ಹೋಗೋವರೆಗೂ ನಾನು ಬರಲ್ಲ ಅಂತ ಪೂಜಾ ಅವರು ಮಾತಾಡ್ಕೊತಾ ಇರಬೇಕಾದ್ರೆ ಇನ್ನೊಂದು ಸರಿ ಫೋನ್ ಬರುತ್ತೆ. ಆಗ ಪೂಜಾ ಅವರು ಅರೆ ಇವಳ್ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ. ಪೂಜಾ ಅವರು ಕೋಪದಿಂದ ಫೋನ್ ರಿಸೀವ್ ಮಾಡಿ ಹಲೋ ಅಂತಾರೆ. ಆಗ ಕನ್ನಿಕಾ ಅವರು ಹಲೋ ಅದಕ್ಕೆ ಏನು ಮಾಡ್ತಿದ್ದೀರಾ ಅದಕ್ಕೆ ಅಂತ ಕೇಳ್ತಾರೆ. ನೀವಿಲ್ಲದೆ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ನೀವಿಲ್ಲದೆ ನನಗೆ ಟೈಮ್ ಪಾಸೇ ಆಗ್ತಾಯಿಲ್ಲ ಅದಕ್ಕೆ ಅಂತ ಹೇಳಿದಾಗ ಪೂಜಾ ಅವರು ಹೇಯ್ ನಾಟಕ ಮಾಡಬೇಡ ಅಂತ ಕನ್ನಿಕಾಗೆ ಪೂಜಾ ಅವ್ರು ಹೇಳಿದಾಗ ಕನ್ನಿಕಾ ಅವರು ಆದರೂ ಪೂಜಾ ನಾನು ಇಷ್ಟು ಬೇಗ ನಿನಗೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಜೀವನ ಹೀಗಾಯಿತು ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆಗ ಪೂಜಾ ಅವರು ಹೇ ಕನ್ನಿಕಾ ನೀನು ಅಂದ್ಕೊಂಡಾಗ ಏನೂ ಆಗಿಲ್ಲ, ಸುಮ್ಮನೆ ಓವರಾಗಿ ಮಾತಾಡಬೇಡ. ಕನ್ನಿಕಾ ಅರೆ ನಾನೇನು ಓವರಾಗಿ ಮಾತಾಡ್ತಾ ಇದ್ದೀನಿ, ಇರೋ ವಿಷಯನ ಹೇಳ್ತಿದ್ದೀನಿ ಅಷ್ಟೇ. ಆಗ ಪೂಜಾ ಅವರು ಏನು ಇರೋದನ್ನು ಹೇಳೋದು ಅಂತ ಕೇಳಿದಾಗ ಕನ್ನಿಕಾ ಅವರು ನೀನು ಕಿಶನ್ ಜಗಳ ಆಡ್ಕೊಂಡ್ರಂತೆ. ಕಿಶನ್ ಹೇಳ್ದ ಏನು ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನಂತೆ. ಹೌದಾ, ನಾನೇನೋ ನಾರ್ಮಲ್ ಜಗಳ ಅಂತ ಅಂದ್ಕೊಂಡಿದ್ದೆ, ಬಟ್ ಕಿಶನ್ ಹತ್ರ ಮಾತಾಡಿದ ಮೇಲೆ ಗೊತ್ತಾಯಿತು ಅವನಿಗೆ ನಿನ್ನ ಮೇಲೆ ತುಂಬ ಸಿಟ್ಟಿದೆ ಅಂತ ಹೇಳಿದಾಗ ಪೂಜಾ ಅವರು ತುಂಬ ಶಾಕ್ ಆಗ್ತಾರೆ. ಅದು ನಾರ್ಮಲ್ ಸಿಟ್ಟಲ್ಲ ಪೂಜಾ, ಅವನು ನಿನ್ನನ್ನು ಮನೆಗೆ ಕರೆಯಲ್ಲ ಅಂತ ಹೇಳ್ತಿದ್ದಾನೆ. ಆಗ ಪೂಜಾ ಅವರು ಹೇಯ್ ಏನೇ ಹೇಳ್ತಾ ಇದೆಯಾ. ಕನ್ನಿಕಾ ಹಾಂ ಪೂಜಾ ನಿಜನೇ ಹೇಳ್ತಾ ಇದ್ದೀನಿ, ಕೋಪ ಮಾಡ್ಕೊಂಡು ಹೋಗಿರೋದು ಅವಳು, ನಾನು ಯಾಕೆ ಮನೆ ಕರೀಲಿ ಅಂತ ಹೇಳಿದಾಗ ಪೂಜಾ ಅವರು ತುಂಬ ಶಾಕ್ ಆಗ್ತಾರೆ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವಳೇ ವಾಪಸ್ ಬರ್ತಾಳೆ ಅಂತಲೂ ಹೇಳ್ದ. ಅದಕ್ಕೆ ನಾನು ಹೇಳಿದೆ ಗಂಡ ಹೆಂಡತಿಯ ಮೇಲೆ ಇದೆಲ್ಲ ಮಾಮೂಲಿ, ಕ್ಷಮಿಸು ಅಂತ. ಅದಕ್ಕೆ ಅವನು ಏನು ಹೇಳ್ದ ಗೊತ್ತಾ, ಅದೇನೇ ಆಗಲಿ ಕನ್ನಿಕಾ ಪೂಜಾನ ಮತ್ತೆ ಈ ಮನೆ ಹೊಸ್ಲನ್ನ ತುಳಿಯೋದಕ್ಕೆ ಬಿಡಲ್ಲ ಅಂತ ಹೇಳಿದಾಗ ಪೂಜಾನೇ ತುಂಬಾ ಶಾಕ್ ಆಗ್ತಾರೆ. ಕನ್ನಿಕಾ ಅವರು ಪೂಜಾ ನೀನು ತಲೆ ಕೆಡ್ಸ್ಕೊಬೇಡ, ಅವನೇ ಹೀಗೇನೆ, ಅವನು ಸ್ವಲ್ಪ ಸ್ವಾಭಿಮಾನಿ, ಅದಕ್ಕೆ ಹೀಗೆಲ್ಲ ಮಾತಾಡಿದ್ದಾನೆ. ಆದರೆ ನಿನಗೆ ಸ್ವಲ್ಪ ಸ್ವಾಭಿಮಾನ ಕಮ್ಮಿ ಅಲ್ವಾ ಪೂಜಾ, ಅದಕ್ಕೆ ನೀನೇ ವಾಪಸ್ ಬಂದ್ಬಿಡು ಅಂತ ಕನ್ನಿಕಾ ಅವ್ರು ಹೇಳಿದಾಗ ಪೂಜಾ ಅವರು ಏನು ನನಗೆ ಸ್ವಾಭಿಮಾನ ಕಮ್ಮಿನಾ, ನೋಡು ಅವನು ಎಷ್ಟು ಸ್ವಾಭಿಮಾನಿನೋ ನನಗೂ ಅಷ್ಟೇ ಸ್ವಾಭಿಮಾನಿ ಇದೆ, ಅವನೇ ಬಂದು ಕರೆಯೋ ತನಕ ನಾನು ಬರೋಲ್ಲ ಅಂತ ಹೇಳಿ ಪೂಜಾ ಅವರು ಫೋನ್ನ ಕಟ್ ಮಾಡ್ತಾರೆ. ಈ ಕಡೆ ಕನ್ನಿಕಾ ಅವರು ಒಳೊಳಗಡೆನೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ತಾಂಡವ್ ಅವರು ಆಫೀಸಿಗೆ ರೆಡಿ ಆಗ್ತಾ ಇರ್ತಾರೆ. ಅಲ್ಲಿಗೆ ಶ್ರೇಷ್ಠ ಅವ್ರು ಬಂದು ನಿನ್ನೆ ನೋಡಿದ್ರೆ ವೀರಶೂರನ್ ಥರ ಮಾತಾಡ್ಬಿಟ್ಟು ಇವಾಗ ನೋಡಿದ್ರೆ ಆಫೀಸಿಗೆ ರೆಡಿ ಆಗ್ತಾ ಇದ್ದಾನೆ, ಇದೆಲ್ಲ ಮರೆತು ಆದಿಯವ್ರ ಮುಂದೆ ಹೋಗಿ ಕೆಲಸ ಕೇಳ್ತಾನ ಹೇಗೆ, ಹಾಗೇನಾದರೂ ಆದರೆ ನನ್ನ ಪ್ಲಾನ್ ಎಲ್ಲ ಹಾಳಾಗುತ್ತೆ ಅಂತ ಶ್ರೇಷ್ಠ ಅವರು ಮನಸಲ್ಲೇ ಯೋಚನೆ ಮಾಡ್ಕೊಳ್ತಾ ತಾಂಡವ್ ಅವ್ರ ಹತ್ರ ಬಂದು ಏನು ತಾಂಡವ್ ಎಲ್ಲ ಮರೆತು ಮತ್ತೆ ಆದಿಯವ್ರ ಹತ್ರ ಕೆಲಸ ಕೇಳಕ್ಕೆ ಹೊರಟ್ಯಾ, ಹಾಗೇನಾದರೂ ಮಾಡಿದ್ರೆ ನಿನ್ನ ಕೋಪಕ್ಕೆ ಅರ್ಥನೇ ಇರಲ್ಲ, ಮತ್ತೆ ಭಾಗ್ಯ ವಿನ್ನಾದ್ಲು ಅಂತ ಅನ್ಕೊಳ್ತಾರೆ ಅಂತ ಹೇಳಬೇಕಾದ್ರೆ ತಾಂಡವ್ ಅವರು ಕೋಪ ಮಾಡಿಕೊಂಡು ನೋ ಈ ಗಾಯ ನೋಡು ಕಡಿಮೆ ಆಗಿದ್ಯಾ, ಇಲ್ಲ ತಾನೇ ಅಂತ ಶ್ರೇಷ್ಠ ಅವ್ರಿಗೆ ತಾಂಡವ್ ಕೈಯಲ್ಲಿ ಆಗಿರೋ ಗಾಯನ ತೋರಿಸ್ತಾ ಹೇಗೆ ಗಾಯ ವಾಸಿ ಆಗಿಲ್ವೋ ಹಾಗೆ ಅವಳ ಮೇಲಿರೋ ಕೋಪನೂ ಕೂಡ ಯಾವತ್ತೂ ವಾಸಿ ಆಗಲ್ಲ, ಹೋಗಿ ಅವಳ ಮುಖ ತುಂಬ ಹುಗಿಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಬೇಕಾದ್ರೆ ಶ್ರೇಷ್ಠ ಅವರು ಅದಕ್ಕೆ ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ ಅಂತ ತಾಂಡವ್ ಅವ್ರನ್ನ ಕೇಳಿದಾಗ ತಾಂಡವ್ ಅವರು ಇನ್ನೆಲ್ಲಿಗೆ, ಭಾಗ್ಯ ಇರೋ ಅಲ್ಲಿಗೆ ಅಂತ ತಾಂಡವ್ ಹೇಳಿದಾಗ ಶ್ರೇಷ್ಠ ಅವರು ಅಂದರೆ ನೀನು ಮನೆಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ ತಾಂಡವ್ ಅವರು ಛೇ ಆ ಮನೆಗೆ ಯಾರೇ ಹೋಗ್ತಾರೆ, ಅವಳ ಆಫೀಸ್ಗೆ ನನ್ನ ಕೆಲಸದಿಂದ ತೆಗೆದು ಅವಳನ್ನ ಕೆಲಸದಿಂದ ತೆಗ್ದಿರಲ್ಲ ಅಂತ ಹೇಳ್ದಿಯಲ್ಲ, ಅವಳ ಆಫೀಸಲ್ಲೇ ಇರ್ತಾಳಲ್ಲ, ಎಲ್ಲರೂ ಮುಂದೆ ಅವಳ ಮುಖಕ್ಕೆ ಮಂಗಳಾರತಿ ಮಾಡಿ ಮಾನ ಮರ್ಯಾದೆ ಹೋಗೋ ಥರ ಮಾಡ್ತೀನಿ ಅಂತ ತಾಂಡವ್ಗೂ ಹೇಳಿದಾಗ ಶ್ರೇಷ್ಠ ಅವರು ತಾಂಡವ್ ಟ್ರಸ್ಟ್ ಕಡೆ ಹೋಗ್ತಾ ಇದೆಯಾ, ಹಾಗಾದರೆ ನಾನು ಬರ್ತೀನಿ. ಆಗ ತಾಂಡವ್ ಅವರು ನಿನ್ನನ್ನು ಕೆಲಸದಿಂದ ತೆಗ್ದಿದ್ದಾರಲ್ಲ ನೀನು ಯಾಕೆ ಬರಕ್ಕೆ ಹೋಗ್ತೀಯಾ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಅವರು ಇನ್ನೂ ಅಫಿಷಿಯಲ್ ಆಗಿ ಏನು ಹೇಳಿಲ್ಲ ಅಂತ ತಾಂಡವ್ ಅವ್ರಿಗೆ ಶ್ರೇಷ್ಠ ಅವ್ರು ಹೇಳ್ತಾರೆ. ಆಗ ತಾಂಡವ್ ಹೌದಾ ಸರಿ, ಹಾಗಾದ್ರೆ ನೀನು ಬಂದು ನೇರವಾಗಿ ಅವಳ ಮುಖಕ್ಕೆ ಮಂಗಳಾರತಿ ಮಾಡೋದನ್ನ ಲೈವ್ ಆಗಿ ನೋಡು, ಏನೋ ನನ್ನ ಕೆಲಸದಿಂದ ತೆಗ್ಸಾಕ್ಬಿಟ್ಟೆ ಅಂತ ಬೀಗ್ತಿರ್ಬೋದು, ಬಟ್ ನಾನಿಲ್ಲ ಅಂದ್ರೆ ಆ ಪ್ರಾಜೆಕ್ಟೇ ನಡೆಯಲ್ಲ ಅಂತ ಅವಳಿಗೆ ಗೊತ್ತಾಗ್ಬೇಕು, ನಾನು ಇಲ್ಲದೆ ಆ ಪ್ರಾಜೆಕ್ಟ್ ಸ್ವಲ್ಪನೂ ಮುಂದಕ್ಕೆ ಹೋಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ತಾಂಡವ್ ಅವರು ಶ್ರೇಷ್ಠ ಅವ್ರಿಗೆ ತುಂಬಾ ಕೋಪದಿಂದ ಹೇಳ್ತಾ ಹೊರಡ್ತಾರೆ. ಈ ಕಡೆ ಪೂಜಾ ಅವರು ಕನ್ನಿಕಾ ಹೇಳಿದೆ ಎಲ್ಲಾ ವಿಚಾರನೂ ನೆನ್ಸ್ಕೊಳ್ತಾ ಅಳ್ತಾ ನಿಂತ್ಕೊಂಡಿರ್ತಾರೆ ಪೂಜಾ ಅವರು. ಅದೇ ಸಮಯಕ್ಕೆ ಅಲ್ಲಿಗೆ ಭಾಗ್ಯ ಅವ್ರು ಬರ್ತಾರೆ. ಪೂಜಾ ಯಾಕೆ ಅಳ್ತಿದ್ಯಾ ಅಂತ ಭಾಗ್ಯ ಅವ್ರು ಕೇಳಿದಾಗ ಪೂಜಾ ಕಣ್ಣೀರ್ನ ಒರೆಸ್ಕೊಂತ ಏನಿಲ್ಲ ಅಕ್ಕ ನಾನು ಆರಾಮಾಗಿದ್ದೀನಿ. ಭಾಗ್ಯ ಸುಳ್ಳು ಹೇಳ್ಬೇಡ, ನೀನು ಅಳ್ತಿರೋದನ್ನ ನೋಡ್ದೆ ನಾನು. ಪೂಜಾ ಸುಳ್ಳು ಹೇಳ್ಬೇಡ, ಏನಾಯ್ತು ಹೇಳು ಅಂತ ಭಾಗ್ಯ ಅವರು ಜೋರ ಕೇಳಿದಾಗ ಪೂಜಾ ಅವರು ಅಕ್ಕ ಅದು ಕಿಶನ್ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನಂತೆ, ಅದೇನೇ ಆದ್ರೂ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರಲ್ಲ ಅಂತ ಹೇಳಿದನಂತೆ, ಮನೆ ಹೊಸಲು ತುಳಿಯೋದಕ್ಕೂ ಬಿಡಲ್ವಂತೆ ಅಂತ ಪೂಜಾ ಅವರು ಹೇಳಿದ ತಕ್ಷಣ ಸುನಂದ್ ಅವ್ರಿಗೆ ಕೋಪ ಬಂದು ಅದಕ್ಕೆ ಕಣೆ ನಾನು ಹೇಳಿದ್ದು, ಅವ್ನು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಮಾತಾಡು ಅಂತ.
ನನ್ನ ಮಾತನ್ನ ನೀವೆಲ್ಲ ಎಲ್ಲಿ ಕೇಳ್ತೀರಾ? ನಿಮಗೆ ಒಳ್ಳೇದಕ್ಕೆ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ ಅಂತ ಸುನಂದ್ ಅವರು ಕೋಪದಿಂದ ಕೇಳಿದಾಗ ಪೂಜಾ ಅವರು, ಅಲ್ಲ ಅಮ್ಮ, ಇಷ್ಟು ದೊಡ್ಡದಾಗುತ್ತೆ ಅಂತ ನನ್ಗೇನು ಗೊತ್ತಿತ್ತು? ಆಗ ಭಾಗ್ಯ ಅವರು, ಪೂಜಾ ಇದನ್ನೆಲ್ಲ ಯಾರು ಹೇಳಿದ್ದು ನಿನ್ನ ಹತ್ರ ಅಂತ ಪೂಜಾ ಅವ್ರನ್ನ ಕೇಳಿದಾಗ ಪೂಜಾ ಅವರು ಕನ್ನಿಕಾ ಅಂತ ಹೇಳ್ತಾರೆ. ಆಗ ಭಾಗ್ಯ ಅವರು, ಹಾ, ಕನ್ನಿಕಾ ಹೇಳಿದಾಳೆ ಅಂತ ಅಂದ್ರೆ ಇದೆಲ್ಲ ಸುಳ್ಳೇ ಆಗಿರುತ್ತೆ. ಕಿಶನ್ ಆ ಥರ ಎಲ್ಲ ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಪೂಜಾ. ಆಗ ಪೂಜಾ ಅವರು, ಹೌದಕ್ಕ, ನನಗೂ ಹಾಗೆ ಅನ್ನಿಸ್ತಿದೆ. ಕಿಶನ್ ಅವರು ನನ್ನ ತುಂಬ ಇಷ್ಟಪಡ್ತಾರೆ. ಭಾಗ್ಯ ಅವರು, ನೋಡ್ದ, ಕಿಶನ್ ನಿನ್ನ ಎಷ್ಟು ಇಷ್ಟಪಡ್ತಾನೆ ಅಂತ ನಿನಗೆ ಗೊತ್ತಿದೆ ಅಂದಮೇಲೆ ಬೇರೆಯವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ ಅಂತ ಭಾಗ್ಯ ಅವರು ಪೂಜಾ ಅವ್ರನ್ನ ಕೇಳಿದಾಗ ಪೂಜಾ ಅವರು, ಆದರೂ ಅಕ್ಕ, ನನ್ನ ಮೇಲೆ ಅವನು ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಭಯ ಆಗ್ತಿದೆ ಅಕ್ಕ ಅಂತ ಹೇಳ್ತಾರೆ. ಆಗ ಭಾಗ್ಯ ಅವರು, ನೋಡು ಪೂಜಾ, ಇಲ್ಲಿ ನಿಂತ್ಕೊಂಡು ಹಾಗಾಯ್ತು ಹೀಗಾಯ್ತು ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಕಿಶನ್ಗೊಂದು ಫೋನ್ ಮಾಡು ಪೂಜಾ, ಫೋನ್ ಮಾಡು ಪೂಜಾ, ಫೋನ್ ಮಾಡಿದ್ರೆ ಅವನೇ ನಿನಗೆ ಏನು ಎತ್ತ ಅಂತ ಎಲ್ಲ ಹೇಳ್ತಾನೆ ಅಲ್ವಾ ಅಂತ ಭಾಗ್ಯ ಅವರು ಹೇಳಿದಾಗ ಪೂಜಾ ಅವರು, ಅಕ್ಕ ಭಯ ಆಗುತ್ತೆ ಅಕ್ಕ ಅಂತ ಹೇಳಿದಾಗ ಭಾಗ್ಯ ಅವರು, ಏನು ಕಿಶನ್ ಹತ್ರ ಮಾತಾಡೋದಕ್ಕೆ ಭಯ ಆಗುತ್ತಾ, ಫೋನ್ ಮಾಡು ಅಂತ ಹೇಳ್ತಾರೆ. ಭಾಗ್ಯ ಮಾತನ್ನ ಕೇಳಿ ಪೂಜಾ ಅವರು ಕಿಶನ್ಗೆ ಫೋನ್ ಮಾಡ್ತಾರೆ. ಫೋನ್ ರಿಂಗ್ ಆಗ್ತಾ ಇರುತ್ತೆ. ರಿಂಗ್ ಆಗ್ತಾ ಇರೋದನ್ನ ನೋಡಿ ಪೂಜಾ ಅವರು, ನೋಡಕ್ಕ, ಕಾಲ್ನ ರಿಸೀವ್ ಮಾಡ್ತಾ ಇಲ್ಲ, ಎಷ್ಟು ಕೊಬ್ಬು ಇವನ್ಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಿಶನ್ ಅವರು ಫೋನ್ ರಿಸೀವ್ ಮಾಡಿ, ಕೊಬ್ಬು ನನ್ಗಲ್ಲ ಕಣೆ, ನಿನ್ಗೆ, ಯಾವಾಗಲೂ ಪಿಜ್ಜಾ ಬರ್ಗರ್ ತಿಂತಿರ್ತೀಯಲ್ಲ ಅದರಲ್ಲೂ ಕೊಬ್ಬು, ನಿನಗೂ ಕೊಬ್ಬು. ಆಗ ಪೂಜಾ ಅವರು, ಬೇಡ ಕಿಶನ್, ಇರಿಟೇಟ್ ಮಾಡಬೇಡ. ಆಗ ಕಿಶನ್ ಅವರು, ಇರಿಟೇಟ್ ಮಾಡ್ತಾ ಇರೋದು ನಾನಲ್ಲ ಪೂಜಾ, ನೀನು. ಅಲ್ಲ, ನಾನು ಏನಂದೆ ಅಂತ ನೀನು ಅಲ್ಲೋ ಕುಂತಿದ್ಯಾ? ಆಗ ಪೂಜಾ ಅವರು, ಇವಾಗೇನು ಕರ್ಕೊಂಡು ಹೋಗೋದಕ್ಕೆ ಬರಲ್ವಾ ನೀನು? ಆಗ ಕಿಶನ್ ಅವರು, ನಾನು ಯಾಕೆ ಬರಲಿ ಅಂತ ಹೇಳಿದಾಗ ಪೂಜಾ ಅವರು, ಅಂದರೆ ನಾನು ಅಲ್ಲಿ ಇಲ್ಲ ಅಂತ ನೀನು ಎಂಜಾಯ್ ಮಾಡ್ತಾ ಇದೆಯಾ ಅಂತ ಆಯಿತು. ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಕಿಶನ್ ಅವ್ರು ಹೇಳಿದಾಗ ಪೂಜಾ ಅವರು ಹತ್ಕೊಂಡು, ಹಾಗಾದರೆ ಅವತ್ತು ನೀನು ಇಲ್ಲದೆ ಬದುಕೋಕ್ಕಾಗಲ್ಲ ಅಂತ ಹೇಳಿದ್ದೆಲ್ಲ ನಾಟಕನಾ ಅಂತ ಕಿಶನ್ ಅವ್ರನ್ನ ಕೇಳಿದಾಗ ಕಿಶನ್ ಅವರು, ನಿನಗೆ ನನ್ನ ಬಿಟ್ಟಿರೋಕ್ಕಾಗುತ್ತೆ ಅಂತ ಅಂದಮೇಲೆ ನಾನು ಅದನ್ನು ಅಭ್ಯಾಸ ಮಾಡ್ಕೊಬೇಕಲ್ವಾ, ಇನ್ನು ಎಷ್ಟು ಸರಿ ಈ ಥರ ಕೋಪ ಮಾಡ್ಕೊಂಡು ಹೋಗ್ತೀಯೋ ಯಾರಿಗೆ ಗೊತ್ತು ಅಂತ ಕಿಶನ್ ಅವ್ರು ಕೇಳಿದಾಗ ಪೂಜಾ ಅವರು, ಕಿಶನ್, ನೀನೇನು ಮಾತಾಡ್ತಾ ಇದೆಯಾ? ನಿನ್ನಿಂದ ನಾನು ಈ ಥರ ಮಾತುಗಳನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಿಶನ್ ಅವರು, ನಾನು ಅಷ್ಟೇ ಪೂಜಾ, ನಿನ್ನಿಂದ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಥರ ಮನೆ ಬಿಟ್ಟು ಹೋಗ್ತೀಯಾ ಅಂತ ತುಂಬಾ ಬೇಜಾರಾಯಿತು ಅಂತ ಕಿಶನ್ ಅವ್ರು ಹೇಳಿದಾಗ ಪೂಜಾ ಅವರು ಫೋನ್ ಕಟ್ ಮಾಡಿ, ನೋಡಕ್ಕ ಇವನ್ನ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಬೇಕಾದ್ರೆ ಕಿಶನ್ ಅವರು ಮತ್ತೆ ಪೂಜಾಗೆ ಕಾಲ್ ಮಾಡ್ತಾರೆ. ಆಗ ಕಿಶನ್ ಅವರು ಮತ್ತೆ ಭಾಗ್ಯಕ್ಕೆ ಫೋನ್ ಮಾಡ್ತಾರೆ. ಭಾಗ್ಯ ಅವರು ಫೋನ್ನ ತೊಗೊಂಡು ಕಿಶನ್ ಫೋನ್ ಮಾಡ್ತಾ ಇದ್ದಾರೆ ಅಂತ ಫೋನ್ನ ರಿಸೀವ್ ಮಾಡಿದು, ಕಿಶನ್ ಏನಿದೆಲ್ಲ ಕಿಶನ್ ಅಂತ ಕೇಳ್ತಾರೆ. ಆಗ ಕಿಶನ್ ಅವರು ಅದಕ್ಕೆ ಫೋನ್ನ ಸ್ವಲ್ಪ ಸ್ಪೀಕರ್ಗೆ ಹಾಕಿ ಅಂತ ಕಿಶನ್ ಅವರು ಭಾಗ್ಯಗೆ ಹೇಳ್ತಾರೆ. ಆಗ ಭಾಗ್ಯ ಅವರು ಕಿಶನ್ ಅಂತ ಹೇಳ್ತಾರೆ. ಆಗ ಕಿಶನ್ ಅವರು ಫೋನ್ನ ಸ್ಪೀಕರ್ಗೆ ಹಾಕಿ ಪೂಜಾ ಮುಂದೆ ಇಡಿ ಅಂತ ಹೇಳ್ತಾರೆ. ಹಾಂ ಸರಿ ಅಂತ ಭಾಗ್ಯ ಅವರು ಫೋನ್ನ ಸ್ಪೀಕರ್ಗೆ ಹಾಕ್ತಾರೆ. ಆಗ ಕಿಶನ್ ಅವರು, ಪೂಜಾ, ನಿನ್ನನ್ನು ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಕಣೆ, ಅಂಥದ್ರಲ್ಲಿ ಅಷ್ಟು ಈಸಿಯಾಗಿ ನಾನು ನಿನ್ನ ಬಿಟ್ಕೊಟ್ಬಿಡ್ತೀನಾ? ನೀನು ಯಾವತ್ತಿದ್ರೂ ನನ್ನವಳೆ, ನಿನಗೋಸ್ಕರ ನೀನು ಬರೋ ತನಕ ಹೀಗೆ ನಿಮ್ಮ ಮನೆ ಮುಂದೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ ತಕ್ಷಣ ಭಾಗ್ಯ ಮತ್ತು ಸುನಂದ ಪೂಜಾ ಅವ್ರಿಗಂತೂ ತುಂಬಾ ಖುಷಿಯಾಗಿ ನೋಡ್ತಾ ಇರ್ತಾರೆ. ಕಿಶನ್ ಅವರು, ಮನೆ ಮುಂದೆ ಬಂದು ನಿಂತಿದ್ದೀನಿ ಅಂತ ಅಂದರೂ ಕೇರ್ ಮಾಡ್ತಿಲ್ಲ ಅಲ್ವಾ ನೀನು? ಇನ್ನು ಎಷ್ಟು ಅಂತ ಕಾಯಬೇಕು ನಾನು ಅಂತ ಕಿಶನ್ ಅವರು ಹೇಳಿದ ತಕ್ಷಣ ಪೂಜಾ ಅವರು ಕಣ್ಣಲ್ಲಿ ನೀರನ್ನು ಹೊರಿಸ್ಕೊತ ಕಿಶನ್ನ ನೋಡೋದಕ್ಕೆ ಅಂತ ಟೆರೆಸ್ ಮೇಲೆ ಓಡೋಡಿ ಬಂದು ನಿಂತ್ಕೊತಾರೆ. ಟೆರೆಸ್ ಮೇಲಿಂದ ಕಿಶನ್ನ ನೋಡಿ ಪೂಜಾಗಂತೂ ತುಂಬಾ ಖುಷಿ ಆಗುತ್ತೆ. ಕಿಶನ್ ಅವರು ಪೂಜಾನ ನೋಡ್ತಾ ಪೂಜಾಗೆ ಫೋನ್ ಮಾಡ್ತಾರೆ. ನಿನಗೋಸ್ಕರ ಇಷ್ಟು ಕೆಳಗಡೆ ನಿಂತಿದ್ದೀನಿ, ಇನ್ನೂ ಬೇಕಾದರೂ ಕೆಳಗಡೆ ಹೋಗ್ತೀನಿ, ನೀನು ಬರ್ತೀಯಾ ಅಂತ ಕೇಳ್ತಾರೆ. ಆಗ ಪೂಜಾ ಅವರು ಬರ್ತೀನಿ ಅಂತ ಸನ್ನೆ ಮಾಡ್ತಾರೆ. ಕಿಶನ್ ಅವರು, ಹಾಗಾದರೆ ಬಾ ಮತ್ತೆ ಅಂತ ಪೂಜಾ ಅವರು ಕಿಶನ್ನ ನೋಡಿ ಓಡೋಡಿ ಬರ್ತಾ ಇರಬೇಕಾದ್ರೆ ಈ ಕಡೆ ಸುನಂದ ಭಾಗ್ಯಾಗಂತೂ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಪೂಜಾ ಬರ್ತಾ ಇರೋದನ್ನ ಕಿಶನ್ ಅವರು ನೋಡಿ ಕಿಶನ್ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಅವರು ಪ್ರೀತಿಯಿಂದ ಪೂಜಾನ ಹಗ್ ಮಾಡ್ಕೋತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.